ತಂದೆ ತಾಯಿ ಸಮೇತ ಎಲ್ಲ ಗುರುಗಳಿಗೆ ಎಲ್ಲ ತಂದೆಗೆ ಆಚಾರ್ಯರಿಗೆ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ನಮಸ್ಕಾರ. ಮೊದಲನೇದಾಗಿ ಇದೇ 5 ವರ್ಷದ ಕೆಳಗಡೆ ಎಲ್ಲೆಲ್ಲಿ ಪ್ರಚಾರಕ್ಕೆ ಬಂದಿದ್ದು ಆ ಜಾಗದಲ್ಲಿ ಎಲ್ಲ ರೈತರು ಎಣ್ಣೀರು ಕೊಟ್ಟು ನಮ್ಮನ್ನ ಈ ಶೆಕೆರು ಕೂಡ ತಂಪಾಗಿ ಕಳಿಸಂತ ಅಷ್ಟೂ ರೈತರಿಗೆ ರೈತ ಬಾಂಧವರಿಗೆ ನಾನು ಧನ್ಯವಾದ ತಿಳಿಸ್ತೀನಿ ಮೊದಲನೇದಾಗಿ. ಹಾಗೆಯೇ ಪ್ರತಿಯೊಂದು ಹಳ್ಳಿಗೆ ಎಲ್ಲ ತಾಯಿಗಳು ಕೂಡ ನಾನು ಆಸ್ತಿ ಬೆಳಗಿ ಹೋಗಪ್ಪ ಒಳ್ಳೇದಾಗುತ್ತೆ ಅಂತ ಹೇಳಿ ಕಳಿಸಂತ ಅಷ್ಟು ತಾಯಿಗಳಿಗೂ ಕೂಡ ನಾನು ಇಲ್ಲಿಂದ ಬಾಂಧವರಿಗೂ ನಮಸ್ಕಾರ ಮಾಡಿ ಧನ್ಯವಾದ ತಿಳಿಸ್ತೀನಿ ಮೊದಲನೇದಾಗಿ. ಯಾಕಂದ್ರೆ ಅಷ್ಟೊಂದು ಪ್ರೀತಿ ತೋರಿಸಿದ್ರಿ. ಈಗ ಇಲ್ಲಿ ಬಂದಿದ್ದಂದ್ರೆ ಆಗ್ಲೇ ನನ್ನ ತಮ್ಮ ತುಂಬಾ ಅಷ್ಟೆಲ್ಲ ಏನಿಲ್ಲ. ಆ ಯಮ ಕೂಡ ಬಂದು ಕರೆದ್ರೆ ಇರಪ್ಪ ನಮ್ಮಲ್ಲಿ ಒಂದೇ ಒಂದು ಕೆಲಸ ಇದೆ, ಅದು ಮುಗಿಸ್ಕೊಂಡೇ ಬರುತ್ತ ಅಂತ ಹೇಳ್ತೀನಿ. ಯಾಕೆಂದ್ರೆ ಆ ಮನೆಗೆ ನಮ್ಗೆ ಅಷ್ಟೊಂದು ಬಾಂಧವ್ಯತೆ ಇರೋದು. ಈಗ ಎಲ್ಲಿ ನಮ್ಮ ವಯಸ್ಸಲ್ಲಿ ಈಗಲೇ ಬರಬೇಕಿತ್ತು. ಈಗ ಆಕ್ಚುಲಿ ನಂದೇ ಆಪರೇಷನ್ ಇತ್ತು. ಇಲ್ಲಪ್ಪ ಇವತ್ತು ಅಮ್ಮನಿಗೆ ಈ ಡೇಟ್ ಕೊಟ್ಟಿದ್ದೀನಿ, ಇವತ್ತು ಮುಗಿಸ್ಕೊಂಡು ರಾತ್ರಿ 10 ಗಂಟೆಗೆ ನಾಳೆ ಬೆಳಗ್ಗೆ ಆಪರೇಷನ್ ಮಾಡಿಸ್ಕೊತೀನಿ. ಆದ್ರೆ ಹೋಗ್ಬೇಕಾದ್ರೆ ಮಾತ್ರ ದಯಮಾಡಿ ನಂಗೆ ಸ್ವಲ್ಪ ಜಾಗ ಮಾಡ್ಕೊಡಿ, ಕೈ ಹಿಡಿಬೇಡಿ ಅಂತ ಇಲ್ಲಿಂದಲೇ ಮೊದಲೇ ಕೇಳ್ಕೊಂಡ್ಬಿಡ್ತೀನಿ ದಯಮಾಡಿ. ಈಗ 5 ವರ್ಷ ನೀವು ಇಷ್ಟು ಹೊತ್ತು ಮಾಡಿದ್ರೆ ಅಮ್ಮ ಏನೇನು ಮಾಡಿದರೆ ಏನೇನು ಅಂದ್ಬಿಟ್ಟು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇಷ್ಟೊಂದು ಮಾಡೋದು ತುಂಬಾ ಅದು. ನಾನು ರಾಜಕೀಯ ಮಾತಾಡಲ್ಲ, ಆದರೂ ಕೂಡ ಒಂದೇ ಮಾತನ್ನು ಮುಗಿಸ್ತೀನಿ. ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಕೂಡ ನಾವು ಹಿಂದ್ಗಡೆ ನಿಲ್ತೇವೆ. ಅದು ಯಾವುದೇ ನಿರ್ಧಾರ ಆಗ್ಬೋದು, ಏನೇ ಆಗ್ಬೋದು, ಎಷ್ಟಿಗೆ ಆಗ್ಬೋದು. ಯಾಕಂದ್ರೆ ಮನೆ ಮಕ್ಕಳು ಅಂದಾಗ ಮನೆ ಮಕ್ಕಳ ತರನೇ ಇರ್ಬೇಕು. ಇವತ್ತು ತಾಯಿ ಅಂತ ನಾಳೆ ಇಲ್ಲ ಅಂತ ನಮ್ಗೂ ಸಂಬಂಧ ಇಲ್ಲ ಅಂತ ಹೇಳೋದಲ್ಲ. ಸಾಯೋವರೆಗೂ ತಾಯಿನೇ. ಕಣ್ಣು ಮುಚ್ಕೊಂಡು ಆಡ್ದಾಗ ಬಿಡೋದು ರೆಡಿನೇ ನಾವು. ಯಾಕಂದ್ರೆ ಆ ಮನೆಗೂ ನಮಗೂ ಅಷ್ಟೊಂದು ಬಾಂಧವ್ಯತೆ ಇದೆ. ಸೊ ಆದ್ರಿಂದ ಇವತ್ತು ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ನಾನಾಗ್ಲಿ ನನ್ನ ತಮ್ಮ ಆಗ್ಲಿ ಬದ್ಧವಾಗಿರ್ತೀವಿ. ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಕೂಡ ಸೆಲೆಬ್ರಿಟಿಗಳು ಕೂಡ ಇಷ್ಟೋ ಪ್ರೀತಿ ತೋರಿಸಿದ್ರೆ ತುಂಬಾ ಧನ್ಯವಾದಗಳು. ಹಂಗೆ ನಾನು ಮಾತು ಮುಗಿಸ್ತೀನಿ. ಈಗ ಅಮ್ಮ ಮಾತಾಡ್ತಾರೆ. ಥ್ಯಾಂಕ್ ಯು.